ಮೊದಲಿಗೆ ಬೆಂಗಳೂರಿನ ಮೆಟ್ರೋದಲ್ಲಿ ಮೊನ್ನೆ ಅಷ್ಟೇ ಒಂದು ಬಟ್ಟೆ ಹಾಕೊಂಡಿದ್ದು ಸರಿ ಇಲ್ಲ ಅಂತೇಳಿ ಒಳಗಡೆಗೆ ಬಿಟ್ಟಿರಲಿಲ್ಲ. ಸೊ ಅಪಮಾನ ಮಾಡಿದ್ರಲ್ಲ ರೈತನಿಗೆ. ಸೊ ಅವಮಾನಕ್ಕೆ ಸಂಬಂಧಪಟ್ಟಂಗೆ ಈಗ ಕ್ಷಮೆ ಯಾಚಿಸಿ ಉಲ್ಟಾ ಹೊಡೆದಿದೆ ಈ ಮೆಟ್ರೋ. ಯಾಕೆ? ಕೊಳಕು ಬಟ್ಟೆ ಅಂತ ರೈತನಿಗೆ ಅವಮಾನ ಮಾಡಿಲ್ಲ ನಾವು, ಪ್ರಯಾಣಿಕನಿಗೆ ಟಿಕೆಟ್ ತೆಗೆದುಕೊಳ್ಳುವಂತೆ ಸೆಕ್ಯೂರಿಟಿ ಹೇಳಿದ್ರು ಅಂತೆ. ಏನು ಸುಳ್ಳು ಹೇಳ್ತೀರಿ? ಹಸಿ ಸುಳ್ಳಿದು. ಸಹ ಪ್ರಯಾಣಿಕನೇ ಅಜ್ಜನ್ನ ಬಿಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಇದು ಇನ್ನಷ್ಟು ಸುಳ್ಳಿದು. ರೈತನಿಗೆ ಅವಮಾನಿಸಿಲ್ಲ ಅಂತ ನಮ್ಮ ಮೆಟ್ರೋ ಅಧಿಕಾರಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಈ ರೀತಿಯಾಗಿ ಹೇಳಕ್ಕೆ. ನಿಮಗೆ ವಿಡಿಯೋ ನೋಡಲ್ಲ, ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಲ್ಲ. ಮೋಸ್ಟ್ಲಿ ನಿಮಗೆ ಕನ್ನಡನೇ ಅರ್ಥ ಆಗಲ್ವೇನೋ. ಅರ್ಥ ಆಗೋದಾಗಿದ್ದಿದ್ರೆ ಅಲ್ಲಿ ಏನು ಮಾತನಾಡಿದ್ರು, ಅಲ್ಲಿ ಏನು ನಡುವೆ ಮಾತುಕತೆ ನಡೀತು, ಇವೆಲ್ಲ ಕೇಳಿಸ್ಕೊಂಡಿದ್ದಿದ್ರೆ ಅರ್ಥ ಆಗಿರೋದು. ಅದು ಯಾವುದು ಇಲ್ಲದೆ ಟಿಕೆಟ್ ಅಷ್ಟೇ ಆಗಿದ್ದಿದ್ರೆ ಇನ್ನೊಬ್ರು ಯಾರಾದರೂ ಟಿಕೆಟ್ ಕೊಡಿಸಿ ಕಳಿಸ್ತಾ ಇದ್ದೀರಿ. ಅವ್ರು ಯಾರು ವಿಡಿಯೋ ಮಾಡ್ತಾ ಇದ್ರು ಅವರೇ. ಕನಿಷ್ಠ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ ಈ ಬಗ್ಗೆ ಎಲ್ಲ ಸ್ಪಷ್ಟನೆ ಕೊಡೋಕ್ಕೆ? ಅವತ್ತೆಲ್ಲ ಕ್ಷಮೆ ಕೇಳಿಬಿಟ್ಟು ಇವತ್ತು ಉಲ್ಟಾ ಹೊಡ್ಕೊಂಡ್ಬಿಟ್ಟು ಟಿಕೆಟಿಗೋಸ್ಕರ ಅವ್ರನ್ನ ಹಂಗಾಯ್ತು ಅಂಥೇಳಿ. ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ನಿಂತು ಬೆಂಗಳೂರಿನ ಮಾನ ಹರಾಜಾಗಿ ಅದಾದ ನಂತರ ಕ್ಷಮೆ ಕೇಳಿ ಈಗ ಮತ್ತೆ ಅದಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದ್ದೀರಾ. ಮೋಸ್ಟ್ಲಿ ಇದರಲ್ಲಿ ನನಗೆ ಬರ್ತಾ ಇರುವಂಥ ಅನುಮಾನ ಏನು ಅಂತಂದರೆ, ಅದೇ ವಿಡಿಯೋದಲ್ಲಿ ಒಬ್ಬ ಸಿಬ್ಬಂದಿ ಹೇಳ್ತಾರೆ, ನಾನು ಪದೇ ಪದೇ ಹೇಳ್ತಾನೆ, ಆ ಸಿಬ್ಬಂದಿ ಮಾತಾಡ್ತಾರೆ, ನಮ್ಗೆ ಮೇಲಿನವ್ರು ಬೈತಾರೆ ಸಾರ್ ಅಂತ ಹೇಳಿ. ಮೇಲಿನವ್ರು ಬೈತಾರೆ. ಆ ಮೇಲಿನವರನ್ನ ಯಾರಾದರೂ ಇದರಲ್ಲಿ ತಗಲಾಕೊಳ್ತಾ ಇರಬೇಕು. ಮೋಸ್ಟ್ಲಿ ಅದಕ್ಕೋಸ್ಕರನೇ ಈ ಸ್ಪಷ್ಟನೆಯನ್ನು ಕೊಟ್ಟು ಇದು ಟಿಕೆಟಿಗೋಸ್ಕರ ಅಂತ ಹೇಳಿ ಅದನ್ನು ಉಲ್ಟಾ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮೆಟ್ರೋದವರು. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ಅವ್ರು ರೈತರವರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಅವ್ರು ಯಾಕೆ ಒಳಗ್ ಬಿಡಲ್ಲ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್, ಅವರು ಗಲೀಜಿರ್ಲಿ ರೈತರವರು. ಹಳ್ಳಿಯವರು ಟಿಕೆಟ್ ಇಲ್ದಲೇ ಸೆಕ್ಯೂರಿಟಿಗೆ ಬರ್ತಾರೆ. ಸೆಕ್ಯೂರಿಟಿಲಿ ಟಿಕೆಟ್ ಎಲ್ಲಿ ತಗೋಬೇಕು ಅಂತ ಕೇಳ್ತಾರೆ. ಅಲ್ಲಿ ಟಿಕೆಟ್ ಆಫೀಸಲ್ಲಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಅವರು ವಾಪಸ್ ಹೋಗುವಾಗ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ಜನರು ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಆ ಥರ ಜನರು ಅಂದ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಈ ರೀತಿ ಏನು ಸೋಷಿಯಲ್ ಮೀಡಿಯಲ್ಲಿ ಏನಿದೆ ಅದು ನಡೆದಿದೆ ಅಂತ ಕೇಳಿದೆ. ಎನಿವೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಇಬ್ಬರು ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಅವರು ಮಾಡಿಬಿಟ್ಟು ಹೇಳಿದ್ಮೇಲೆ ನಾವು ಅಗತ್ಯ ಕ್ರಮ ಏನು ಬೇಕೋ ಅದು. ಹಳ್ಳಿಯವರು ಟಿಕೆಟ್ ಇಲ್ದಲೇ ಸೆಕ್ಯೂರಿಟಿಗೆ ಬರ್ತಾರೆ. ಸೆಕ್ಯೂರಿಟಿಲಿ ಟಿಕೆಟ್ ಎಲ್ಲಿ ತಗೋಬೇಕು ಅಂತ ಕೇಳ್ತಾರೆ. ಅಲ್ಲಿ ಟಿಕೆಟ್ ಆಫೀಸಲ್ಲಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಅವರು ವಾಪಸ್ ಹೋಗುವಾಗ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ಜನರು ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಆ ಥರ ಜನರು ಅಂದ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಒಂದು ಕಡೆಗೆ ತನಿಖೆ ನಡೀತಾ ಇದೆ ಅಂತ ಹೇಳ್ತೀರಾ, ಇನ್ನೊಂದು ಕಡೆಗೆ ತನಿಖೆಯ ಮಧ್ಯದಲ್ಲೇ ನೀವೇ ಅದಕ್ಕೆ ಸ್ಪಷ್ಟನೆ ಕೊಡ್ತೀರಾ ಇದು ಹಾಗಲ್ಲ ಅಂತ ಹೇಳಿ. ನಿಮ್ಗೆ ಎಲ್ಲವನ್ನ ಬಿಟ್ಟು ನಿಂತಿದ್ದೀರಾ, ಏನು ಕತೆ? ಮಾನ ಮರ್ಯಾದೆ ಇಲ್ಲ ಈ ರೀತಿಯಾಗಿ ಹೇಳೋಕ್ಕೆ ನಿಮಗೆ? ತನಿಖೆ ನಡಿಬೇಕಾದ್ರೆ ಯಾವನ್ರಿ ಈ ರೀತಿಯಾಗಿ ಬಂದು ಹೇಳ್ತಾರೆ ನಿಮಗೆ ಹೇಳಿಕೆಯನ್ನು ಕೊಡೋದು? ಅಲ್ಲಿ ಟಿಕೆಟ್ ಇರಲಿಲ್ವಂತೆ, ವಾಪಸ್ ಕಳಿಸಿದ್ರಂತೆ. ಅವಾಗೇನೋ ಇವರಿಗೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರಂತೆ. ಅಲ್ಲಿ ಅಷ್ಟೊಂದು ವಿಡಿಯೋ ಮಾತಾಡ್ತಾ ಇರಬೇಕಾದ್ರೆ 2-3 ಸಹ ಪ್ರಯಾಣಿಕರು ಅಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟಿದ್ದಾಗಲೂ ಸಹ ಅಲ್ಲಿ ಸಿಬ್ಬಂದಿಗಳು ಟಿಕೆಟ್ ತಗೊಂಡಿದ್ದಾರೆ ಅಂತ ಒಂದು ಮಾತು ಬರೋದಿಲ್ಲ. ಮೇಲಿನವ್ರು ಬೈತಾರೆ ಅನ್ನೋ ಶಬ್ದ ಬರುತ್ತೆ, ಗಲೀಜಾಗಿದೆ ಅಂತ ಹೇಳ್ತಾರೆ. ಯಾರ್ರೀ ನಿಮಗೆಲ್ಲ ಹೇಳೋದು? ಇವನ್ನೆಲ್ಲ ಫಸ್ಟ್ ತಿಳ್ಕೊಳ್ಳಿ ಏನಾಗಿದೆ ಅಂತ ಹೇಳಿ. ಅಲ್ಲಿ ನಿಮಗೆ ಪ್ರಶ್ನೆ ಇದೆ, ಒಂದಿಷ್ಟು ಉತ್ತರ ಕೊಡಿ ಇದಕ್ಕೆ ಪಬ್ಲಿಕ್ ಪ್ರಶ್ನೆಗೆ. ಮೆಟ್ರೋದಲ್ಲಿ ಟಿಕೆಟ್ ಪಡೆದವರನ್ನ ಪರಿಶೀಲಿಸಲು ಸಿಬ್ಬಂದಿ ಇದ್ದಾರಾ? ಎಲ್ಲೂ ಇಲ್ಲ. ಟಿಕೆಟ್ ಇಲ್ಲ ಅಂತಂದರೆ ಅವ್ರು ಪಾಡಿಗೆ ಹೋಗ್ತಾರೆ. ಅದು ಆಟೋಮೆಟಿಕ್ ಇರುವಂಥ ಮಷೀನ್. ಟಿಕೆಟ್ ತಗೊಂಡ್ರೆ ಅಲ್ಲಿ ಕೌಂಟರಲ್ಲಿ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ, ಇಲ್ಲದೇ ಇದ್ರೆ ಓಪನ್ ಆಗಲ್ಲ. ಸಿಬ್ಬಂದಿ ಹೆಂಗೆ ಕಳಿಸ್ಕೊಡ್ತಾರೆ? ಓಕೆ, ಪರಿಶೀಲಿಸಲು ಸಿಬ್ಬಂದಿ ಇದ್ದರೆ ಯಾವತ್ತಿನಿಂದ ನೀವು ನಿಯೋಜನೆಗೊಳಿಸಿದ್ದೀರಾ ಅವರನ್ನು? ಇದಕ್ಕೆ ಉತ್ತರ ಕೊಡಬೇಕು, ಯಾವಾಗಿನಿಂದ ನಿಯೋಜನೆಗೊಳಿಸಿದ್ದೀರಾ ಅಂತ. ಟಿಕೆಟ್ ಪಡೆಯದೇ ಬಂದಿದ್ರೆ ಟಿಕೆಟ್ ನೀಡಿ ಕಳಿಸೋ ಕೆಲಸ ಮಾಡಲಿಲ್ಲ, ಯಾಕೆ? ಟಿಕೆಟ್ ಯಾಕೆ ನೀಡಲಿಲ್ಲ ಅವರಿಗೆ? ಸಿಬ್ಬಂದಿ ಬಟ್ಟೆ ಗಲೀಜ್ ಆಗಿದೆ ಅನ್ನುವಂಥ ಪದ ಬಳಕೆಯನ್ನು ಮಾಡಿದ್ಯಾಕೆ? ಅಲ್ಲಿರುವಂಥ ಸಿಬ್ಬಂದಿ ಆ ವಿಡಿಯೋದಲ್ಲಿ ಪದ ಬಳಕೆ ಮಾಡ್ತಾರೆ, ಬಟ್ಟೆ ಗಲೀಜಾಗಿದೆ ಅಂತ ಹೇಳಿ. ಅವೆಲ್ಲ ಇದ್ದುಕೊಂಡು ಅದಕ್ಕೆ ಸಬೂಬ್ ಬೇರೆ ಕೊಡ್ತೀರಾ. ಮೋಸ್ಟ್ಲಿ ಹೈಯರ್ ಆಫೀಸರ್ ಮೇಲೆ ನನಗೆ ಅನುಮಾನ ಬರ್ತಾ ಇದೆ.
ನೀವೇ ಏನಾದರೂ ಈ ರೀತಿಯಾಗಿ ಗಲೀಜು ಹಾಕ್ಕೊಂಡು ಬಂದಿರುವಂಥ ಬಟ್ಟೆ ಅಂತ ಹಾಕ್ಕೊಂಡಿರೋರನ್ನ ಒಳಗಡೆಗೆ ಬಿಡಬೇಡಿ ಅಂತ ನೀವೇ ಏನೋ ಮೌಖಿಕವಾಗಿ ಆದೇಶವನ್ನು ಇನ್ಸ್ಟ್ರಕ್ಷನನ್ನು ಕೊಟ್ಟಂಗಿದೆ ನಿಮ್ಮ ಸಿಬ್ಬಂದಿಗಳಿಗೆ. ಅದಕ್ಕೆ ಯಾರೋ ಸಿಬ್ಬಂದಿ ತಗಲಾಕೊಂಡಿದ್ದಕ್ಕೆ ಈಗ ಅವರ ಅಮಾನತಾಗಿದೆ. ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಸಬೂಬ್ ಕೊಡ್ತಾ ಇರೋಂಗಿದೆ ನಿಮ್ಮ ಮೈ ಮೇಲೆ ಬರ್ತಾ ಇರೋದ್ರಿಂದ. ಸಿಬ್ಬಂದಿ ಬಟ್ಟೆ ಗಲೀಜಾಗಿದೆ ಅನ್ನೋ ಪದ ಆಯಿತು. ಟಿಕೆಟ್ ವಿಚಾರವಾಗಿ ಆ ಸಿಬ್ಬಂದಿ ಇನ್ನೂ ಪ್ರತಿಕ್ರಿಯಿಸಿಲ್ಲ. ಯಾಕೆ ಇನ್ನೂವರೆಗೂ ಅವರೇನು ಮಾತನಾಡಿಲ್ಲ? ಬಟ್ಟೆ ಗಲೀಜಾದರೆ ಒಳಗೆ ಬಿಡೋದಿಲ್ಲ ಅಂತ ಪ್ರಯಾಣಿಕ ಕೇಳಿದ್ಯಾಕೆ? ಟಿಕೆಟ್ ವಿಚಾರ ಆಗಿದ್ದಿದ್ರೆ ಇಷ್ಟೊಂದು ಗಲಾಟೆನೇ ಆಗ್ತಿರ್ಲಿಲ್ಲ. ಅವ್ರು ಅಷ್ಟೊಂದು ಗಲಾಟೆ ಮಾಡಬೇಕಾದ್ರೆ ಹೇಳಬೇಕಾಗಿತ್ತು, ಟಿಕೆಟ್ ತೊಗೊಂಡಿಲ್ಲ ರೀ ಅವರು ಅಂಥೇಳಿ. ಅಲ್ಲಿ ಏನು ಮಾತನಾಡೋದಿಲ್ಲ. ನಿಮ್ಮ ತಪ್ಪಿಲ್ಲ ಅನ್ನೋದಾಗಿದ್ದರೆ ಮೆಟ್ರೋ ಸಿಬ್ಬಂದಿಯನ್ನು ವಜಾ ಯಾಕೆ ಮಾಡಿದ್ರಿ ಅವತ್ತು? ಹಾಗಿದ್ದಾಗ ತನಿಖೆಗೂ ಮುನ್ನ ಘಟನೆಗೆ ಕ್ಷಮೆ ಕೇಳಿದ್ಯಾಕೆ? ಕ್ಷಮೆ ಕೇಳಿದ್ರಿ, ಓಕೆ. ಅದಾದ ನಂತರ ಈಗ ತನಿಖೆ ಆಗೋ ಮುಂಚಿತವಾಗಿಯೇ ನೀವು ಹೆಂಗೆ ಅದಕ್ಕೆ ಸ್ಪಷ್ಟನೆ ಕೊಟ್ಟು ಅದಕ್ಕೆ ಪೂರ್ಣ ವಿರಾಮ ಹಾಕ್ತೀರಾ? ಇದು ಟಿಕೆಟಿಗೋಸ್ಕರ ಅಂತ ಹೇಳಿ. ಅಬ್ಸಲ್ಯೂಟ್ಲಿ ಯಾರೋ ತಮ್ಮ ರಕ್ಷಣೆಗೋಸ್ಕರ ಈ ರೀತಿಯಾಗಿ ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ತನಿಖೆ ಪೂರ್ಣ ಆಗೋಕ್ಕಿಂತ ಮುಂಚಿತವಾಗಿಯೇ. ಮೋಸ್ಟ್ಲಿ ಅಮಾನತಾಗಿರುವಂಥ ಸಿಬ್ಬಂದಿ ಹೇಳ್ತಾ ಇರ್ಬೋದು, ನೀವೇ ನಮಗೆ ಈ ರೀತಿಯಾಗಿ ಆದೇಶವನ್ನು ಹೇಳಿದ್ರಿ, ಹಾಗಾಗಿ ನಾವು ಮಾಡಿದ್ದೀವಿ ಅಂತ ಎಲ್ಲಾದರೂ ಬಾಯಿ ಬಿಟ್ಟರೆ ನಾನು ತಗಲಾಕೊಳ್ತೀನಿ ಅಂತ ಹೇಳಿಬಿಟ್ಟು ಈ ತೇಪೆ ಹಚ್ಚೋ ಕೆಲಸ ಆಫೀಸರ್ ಮಾಡ್ತಾ ಇರಬೇಕು.